ಇವತ್ತು ಧರ್ಮ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ MLC ಆದಂತ ರವಿಕುಮಾರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತು ಜನರಿಗೆ, ಭಕ್ತರಿಗೆ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಬಿಜೆಪಿ ನಮ್ಮ ಮೊದಲನೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಸಾಮಾನ್ಯ ಕ್ಷೇತ್ರ ಅಲ್ಲ, ಧರ್ಮಸ್ಥಳ. ಇದು ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂತ ಒಂದು ಅಂತಾರಾಷ್ಟ್ರೀಯ ಗೌರವವನ್ನು ಹೊಂದಿರತಕ್ಕಂತ ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರ ಧರ್ಮಸ್ಥಳ. ಈ ಒಂದು ಬಹಳ ವರ್ಷಗಳಿಂದ ಇದರ ಬಗ್ಗೆ ಪಿತೂರಿ ನಡೆದಿದೆ. ಇವತ್ತು ನಿನ್ನೆಯ 1 ತಿಂಗಳ 2 ವರ್ಷದ ಪಿತೂರಿ ಅಲ್ಲ, 16 ವರ್ಷಗಳಿಂದ ಪಿತೂರಿ ಇದೆ. ಇದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ಇಲ್ಲಿ ಅನೇಕ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ಪಿತೂರಿಯನ್ನು ಮಾಡಿದ್ದಾರೆ. ಹಾಗಾಗಿ ಈಗ SIT ತನಿಖೆ ಆಗಿದೆ. ಸುಮಾರು 100 ಶವಗಳನ್ನ ಊತಾಕಿದ್ರು, ಕೊಲೆಗಳಾಗಿದೆ, ಸುಲಿಗೆಗಳಾಗಿದೆ ಅಂತ ಏನ್ ಅಪಪ್ರಚಾರ ಮಾಡ್ತಾ ಇದ್ರು. ಈಗ ಗುಂಡಿ ತೆಗೆದ್ರು. ಅದು ಆಳ ಎಷ್ಟು? 8 ಅಡಿ ಅಲ್ಲ, 6 ಅಡಿ ಅಲ್ಲ, ಸುಮಾರು 18-20 ಅಡಿ ಆಳಕ್ಕೆ ತೆಗೆದು ನೋಡಿದ್ರು ಕೂಡ ಒಂದು ಮೂಳೆ ಸಿಕ್ಕಿಲ್ಲ. ಹಾಗಾಗಿ ಇದ್ರ ಹಿಂದೆ ಯಾರ ಪಿತೂರಿ ಇತ್ತು? ಈಗೇನ್ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಬರ್ತಾ ಇದೀವ್ರ 5-6 ಜನ ಮಾತ್ರನಾ? ಅಲ್ಲ. ತಿಮ್ರೋಡಿ ಒಬ್ರೇ ಅಲ್ಲ, ಮಟ್ಟಣ್ಣವರ್ ಒಬ್ರೇ ಅಲ್ಲ, ಸೌಜನ್ಯ ಭಟ್ ಒಬ್ರೇ ಅಲ್ಲ, ಆಮೇಲೆ ಮಟ್ಟಣ್ಣ, ಈ ತರ ಇಷ್ಟೇ ಅಲ್ಲ. ಇದ್ರ ಹಿಂದೆ ನನ್ನ ಪ್ರಕಾರ 100 ಜನ ಇದ್ದಾರೆ. ಈವನ್ ಅಂತಾರಾಜ್ಯ ಮಟ್ಟದಲ್ಲಿ ಕೇರಳ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳ ಪಿತೂರಿಯೂ ಕೂಡ ಇದ್ರೊಳಗಡೆ ಇದೆ. ಆದ್ದರಿಂದ ನಮ್ಮ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ರ್ಯಾಲಿದು NIA ತನಿಖೆ ಕೊಡಿ. ಇದ್ರೊಳಗಡೆ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ, ಕ್ರಿಮಿನಲ್ಗಳು ಯಾರ್ಯಾರಿದ್ದಾರೆ, ಯಾರು ಕ್ರೈಮ್ ಮಾಡಿದ್ರು ಇದ್ರೊಳಗೆ, ಅವರೆಲ್ಲರ ಬಗ್ಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು. ಇದನ್ನ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಇದು ಈ ರೀತಿ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆದೋಗಿದೆ ಪಿತೂರಿ. ಇನ್ನು ಮುಂದೆ ಈ ತರದ ಪಿತೂರಿಗಳನ್ನ, ಷಡ್ಯಂತ್ರವನ್ನ ಮಾಡಬಾರದು ಅನ್ನುವಂತ ಒಂದು ಜಾಗೃತಿಯ ಹಿನ್ನೆಲೆಯಲ್ಲಿ ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯೊಬ್ಬರು ಹೇಳಿದ್ದಾರೆ, ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ, ಆಕೆ ನಾವು ಚಿಕಿತ್ಸೆಗಾಗಿ ಬಂದಿದ್ದು, ಆ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಆಗಿದೆ ಅನ್ನೋಂಥದ್ದು, ಸಂತೋಷ್ ರಾವ್ ಅವರ ಹೆಸರು ಇರಬಹುದು ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನಾನು ಈ 100 ಶವಗಳನ್ನು ಹೂತಿದ್ದು ಕೂಡ ನಾನು ನೋಡಿದೆ ಅಂತ ಹೇಳಿರೋರು ಇದ್ರು. ಎಲ್ಲೋದು ಬಂಗಾರ ಮೂಳೆಗಳೆಲ್ಲ? ಎಲ್ಲೋದು ಮೂಳೆಗಳು? ಈಗ ಅವ್ರು ಯಾರೋ ಒಬ್ರು ಹೇಳಿದ್ದಾರೆ, ಅವ್ರ ಹತ್ಯೆ ಆಗಿರೋದು ನಾನು ನೋಡಿದೀನಿ ಅಂತ. ಹಂಗಾದ್ರೆ ಈ ಮೂಳೆ ಎಲ್ಲ 100 ಹತ್ಯೆಗಳು ಮಾಡಿರೋದನ್ನ ನಾನು ನೋಡಿದೀವಿ ಅಂತ ಅನೇಕರು ಹೇಳಿದ್ರಲ್ಲ, ಎಲ್ಲೋದು ಹಂಗಾರೆ? ಹಾಗಾಗಿ ತನಿಖೆ ನಡೆಸಿ, ಅದನ್ನೂ ಸೇರಿದಂತೆ NIA ತನಿಖೆ ಕೊಡಿ. ಯಾವುದೇ ತನಿಖೆಗೆ ನಮ್ದು ವಿರೋಧ ಇಲ್ಲ. ಆದ್ರೆ ಯಾರ್ಯಾರು ಪಿತೂರಿ ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಹಿಂದೂ ಧರ್ಮ ಅಂತ ಹೇಳಿದ್ರೆ, ಹಿಂದೂ ಭಕ್ತರು ಅಂತ ಹೇಳಿದ್ರೆ ಬಿಟ್ಟಿ ಅಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆ ರೀತಿಯ ಒಂದು ಕಠಿಣ ಶಿಕ್ಷೆಯನ್ನ ಈ ಸರ್ಕಾರ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತಿನ ರ್ಯಾಲಿ ಒಳಗಡೆ ನಾವು ಆಗ್ರಹಿಸ್ತೇವೆ. ಇವತ್ತು ಧರ್ಮ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ MLC ಆದಂತ ರವಿಕುಮಾರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತು ಜನರಿಗೆ, ಭಕ್ತರಿಗೆ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಬಿಜೆಪಿ ನಮ್ಮ ಮೊದಲನೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಸಾಮಾನ್ಯ ಕ್ಷೇತ್ರ ಅಲ್ಲ, ಧರ್ಮಸ್ಥಳ. ಇದು ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂತ ಒಂದು ಅಂತಾರಾಷ್ಟ್ರೀಯ ಗೌರವವನ್ನು ಹೊಂದಿರತಕ್ಕಂತ ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರ ಧರ್ಮಸ್ಥಳ. ಈ ಒಂದು ಬಹಳ ವರ್ಷಗಳಿಂದ ಇದರ ಬಗ್ಗೆ ಪಿತೂರಿ ನಡೆದಿದೆ. ಇವತ್ತು ನಿನ್ನೆಯ 1 ತಿಂಗಳ 2 ವರ್ಷದ ಪಿತೂರಿ ಅಲ್ಲ, 16 ವರ್ಷಗಳಿಂದ ಪಿತೂರಿ ಇದೆ. ಇದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ಇಲ್ಲಿ ಅನೇಕ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ಪಿತೂರಿಯನ್ನು ಮಾಡಿದ್ದಾರೆ. ಹಾಗಾಗಿ ಈಗ SIT ತನಿಖೆ ಆಗಿದೆ. ಸುಮಾರು 100 ಶವಗಳನ್ನ ಊತಾಕಿದ್ರು, ಕೊಲೆಗಳಾಗಿದೆ, ಸುಲಿಗೆಗಳಾಗಿದೆ ಅಂತ ಏನ್ ಅಪಪ್ರಚಾರ ಮಾಡ್ತಾ ಇದ್ರು. ಈಗ ಗುಂಡಿ ತೆಗೆದ್ರು. ಅದು ಆಳ ಎಷ್ಟು? 8 ಅಡಿ ಅಲ್ಲ, 6 ಅಡಿ ಅಲ್ಲ, ಸುಮಾರು 18-20 ಅಡಿ ಆಳಕ್ಕೆ ತೆಗೆದು ನೋಡಿದ್ರು ಕೂಡ ಒಂದು ಮೂಳೆ ಸಿಕ್ಕಿಲ್ಲ. ಹಾಗಾಗಿ ಇದ್ರ ಹಿಂದೆ ಯಾರ ಪಿತೂರಿ ಇತ್ತು? ಈಗೇನ್ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಬರ್ತಾ ಇದೀವ್ರ 5-6 ಜನ ಮಾತ್ರನಾ? ಅಲ್ಲ. ತಿಮ್ರೋಡಿ ಒಬ್ರೇ ಅಲ್ಲ, ಮಟ್ಟಣ್ಣವರ್ ಒಬ್ರೇ ಅಲ್ಲ, ಸೌಜನ್ಯ ಭಟ್ ಒಬ್ರೇ ಅಲ್ಲ, ಆಮೇಲೆ ಮಟ್ಟಣ್ಣ, ಈ ತರ ಇಷ್ಟೇ ಅಲ್ಲ. ಇದ್ರ ಹಿಂದೆ ನನ್ನ ಪ್ರಕಾರ 100 ಜನ ಇದ್ದಾರೆ. ಈವನ್ ಅಂತಾರಾಜ್ಯ ಮಟ್ಟದಲ್ಲಿ ಕೇರಳ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳ ಪಿತೂರಿಯೂ ಕೂಡ ಇದ್ರೊಳಗಡೆ ಇದೆ.
ಆದ್ದರಿಂದ ನಮ್ಮ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ರ್ಯಾಲಿದು NIA ತನಿಖೆ ಕೊಡಿ. ಇದ್ರೊಳಗಡೆ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ, ಕ್ರಿಮಿನಲ್ಗಳು ಯಾರ್ಯಾರಿದ್ದಾರೆ, ಯಾರು ಕ್ರೈಮ್ ಮಾಡಿದ್ರು ಇದ್ರೊಳಗೆ ಅವರೆಲ್ಲರ ಬಗ್ಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು. ಇದನ್ನ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಇದು ಈ ರೀತಿ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆದೋಗಿದೆ ಪಿತೂರಿ. ಇನ್ನು ಮುಂದೆ ಈ ತರದ ಪಿತೂರಿಗಳನ್ನ ಷಡ್ಯಂತ್ರವನ್ನ ಮಾಡಬಾರದು ಅನ್ನುವಂತ ಒಂದು ಜಾಗೃತಿಯ ಹಿನ್ನೆಲೆಯಲ್ಲಿ ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯೊಬ್ಬರು ಹೇಳಿದ್ದಾರೆ, ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ, ಆಕೆ ನಾವು ಚಿಕಿತ್ಸೆಗಾಗಿ ಬಂದಿದ್ದು, ಆ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಆಗಿದೆ ಅನ್ನೋಂಥದ್ದು. ಸಂತೋಷ್ ರಾವ್ ಅವರ ಹೆಸರು ಇರಬಹುದು ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನಾನು ಈ 100 ಶವಗಳನ್ನು ಹೂತಿದ್ದು ಕೂಡ ನಾನು ನೋಡಿದೆ ಅಂತ ಹೇಳಿರೋರು ಇದ್ರು. ಎಲ್ಲೋದು ಬಂಗಾರ ಮೂಳೆಗಳೆಲ್ಲ, ಎಲ್ಲೋದು ಮೂಳೆಗಳು? ಈಗ ಅವ್ರು ಯಾರೋ ಒಬ್ರು ಹೇಳಿದ್ದಾರೆ ಅವ್ರ ಹತ್ಯೆ ಆಗಿರೋದು ನಾನು ನೋಡಿದೀನಿ ಅಂತ. ಹಂಗಾದ್ರೆ ಈ ಮೂಳೆ ಎಲ್ಲ 100 ಹತ್ಯೆಗಳು ಮಾಡಿರೋದನ್ನ ನಾನು ನೋಡಿದೀವಿ ಅಂತ ಅನೇಕರು ಹೇಳಿದ್ರಲ್ಲ, ಎಲ್ಲೋದು ಹಂಗಾರೆ? ಹಾಗಾಗಿ ತನಿಖೆ ನಡೆಸಿ, ಅದನ್ನೂ ಸೇರಿದಂತೆ NIA ತನಿಖೆ ಕೊಡಿ. ಯಾವುದೇ ತನಿಖೆಗೆ ನಮ್ದು ವಿರೋಧ ಇಲ್ಲ. ಆದ್ರೆ ಯಾರ್ಯಾರು ಪಿತೂರಿ ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಹಿಂದೂ ಧರ್ಮ ಅಂತ ಹೇಳಿದ್ರೆ, ಹಿಂದೂ ಭಕ್ತರು ಅಂತ ಹೇಳಿದ್ರೆ ಬಿಟ್ಟಿ ಅಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆ ರೀತಿಯ ಒಂದು ಕಠಿಣ ಶಿಕ್ಷೆಯನ್ನ ಈ ಸರ್ಕಾರ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತಿನ ರ್ಯಾಲಿ ಒಳಗಡೆ ನಾವು ಆಗ್ರಹಿಸ್ತೇವೆ. ಧರ್ಮ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡ್ಲಿಕ್ಕೆ MLC ಆದಂತ ರವಿಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತು ಜನರಿಗೆ, ಭಕ್ತರಿಗೆ ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಬಿಜೆಪಿ ನಮ್ಮ ಮೊದಲನೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಸಾಮಾನ್ಯ ಕ್ಷೇತ್ರ ಅಲ್ಲ, ಧರ್ಮಸ್ಥಳ. ಇದು ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂತ ಒಂದು ಅಂತಾರಾಷ್ಟ್ರೀಯ ಗೌರವವನ್ನು ಹೊಂದಿರತಕ್ಕಂತ ಧಾರ್ಮಿಕ ಶ್ರದ್ಧಾ ಭಕ್ತಿಯ ಕೇಂದ್ರ ಧರ್ಮಸ್ಥಳ. ಈ ಒಂದು ಬಹಳ ವರ್ಷಗಳಿಂದ ಇದರ ಬಗ್ಗೆ ಪಿತೂರಿ ನಡೆದಿದೆ. ಇವತ್ತು ನಿನ್ನೆಯ 1 ತಿಂಗಳ 2 ವರ್ಷದ ಪಿತೂರಿ ಅಲ್ಲ, 16 ವರ್ಷಗಳಿಂದ ಪಿತೂರಿ ಇದೆ. ಇದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ಇಲ್ಲಿ ಅನೇಕ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ಪಿತೂರಿಯನ್ನು ಮಾಡಿದ್ದಾರೆ. ಹಾಗಾಗಿ ಈಗ SIT ತನಿಖೆ ಆಗಿದೆ. ಸುಮಾರು 100 ಶವಗಳನ್ನ ಊತಾಕಿದ್ರು, ಕೊಲೆಗಳಾಗಿದೆ, ಸುಲಿಗೆಗಳಾಗಿದೆ ಅಂತ ಏನ್ ಅಪಪ್ರಚಾರ ಮಾಡ್ತಾ ಇದ್ರು. ಈಗ ಗುಂಡಿ ತೆಗೆದ್ರು. ಅದು ಆಳ ಎಷ್ಟು? 8 ಅಡಿ ಅಲ್ಲ, 6 ಅಡಿ ಅಲ್ಲ, ಸುಮಾರು 18-20 ಅಡಿ ಆಳಕ್ಕೆ ತೆಗೆದು ನೋಡಿದ್ರು ಕೂಡ ಒಂದು ಮೂಳೆ ಸಿಕ್ಕಿಲ್ಲ. ಹಾಗಾಗಿ ಇದ್ರ ಹಿಂದೆ ಯಾರ ಪಿತೂರಿ ಇತ್ತು? ಈಗೇನ್ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾ ಇದೀವ್ರ 5-6 ಜನ ಮಾತ್ರನಾ? ಅಲ್ಲ. ತಿಮ್ರೋಡಿ ಒಬ್ರೇ ಅಲ್ಲ, ಮಟ್ಟಣ್ಣವರ್ ಒಬ್ರೇ ಅಲ್ಲ, ಸೌಜನ್ಯ ಭಟ್ ಒಬ್ರೇ ಅಲ್ಲ, ಆಮೇಲೆ ಮಟ್ಟಣ್ಣ, ಈ ತರ ಇಷ್ಟೇ ಅಲ್ಲ. ಇದ್ರ ಹಿಂದೆ ನನ್ನ ಪ್ರಕಾರ 100 ಜನ ಇದ್ದಾರೆ. ಈವನ್ ಅಂತಾರಾಜ್ಯ ಮಟ್ಟದಲ್ಲಿ ಕೇರಳ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳ ಪಿತೂರಿಯೂ ಕೂಡ ಇದ್ರೊಳಗಡೆ ಇದೆ. ಆದ್ದರಿಂದ ನಮ್ಮ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ರ್ಯಾಲಿದು NIA ತನಿಖೆ ಕೊಡಿ. ಇದ್ರೊಳಗಡೆ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ, ಕ್ರಿಮಿನಲ್ಗಳು ಯಾರ್ಯಾರಿದ್ದಾರೆ, ಯಾರು ಕ್ರೈಮ್ ಮಾಡಿದ್ರು ಇದ್ರೊಳಗೆ ಅವರೆಲ್ಲರ ಬಗ್ಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು. ಇದನ್ನ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಇದು ಈ ರೀತಿ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆದೋಗಿದೆ ಪಿತೂರಿ. ಇನ್ನು ಮುಂದೆ ಈ ತರದ ಪಿತೂರಿಗಳನ್ನ ಷಡ್ಯಂತ್ರವನ್ನ ಮಾಡಬಾರದು ಅನ್ನುವಂತ ಒಂದು ಜಾಗೃತಿಯ ಹಿನ್ನೆಲೆಯಲ್ಲಿ ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯೊಬ್ಬರು ಹೇಳಿದ್ದಾರೆ, ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ, ಆಕೆ ನಾವು ಚಿಕಿತ್ಸೆಗಾಗಿ ಬಂದಿದ್ದು, ಆ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಆಗಿದೆ ಅನ್ನೋಂಥದ್ದು. ಸಂತೋಷ್ ರಾವ್ ಅವರ ಹೆಸರು ಇರಬಹುದು ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನಾನು ಈ 100 ಶವಗಳನ್ನು ಹೂತಿದ್ದು ಕೂಡ ನಾನು ನೋಡಿದೆ ಅಂತ ಹೇಳಿರೋರು ಇದ್ರು. ಎಲ್ಲೋದು ಬಂಗಾರ ಮೂಳೆಗಳೆಲ್ಲ, ಎಲ್ಲೋದು ಮೂಳೆಗಳು? ಈಗ ಅವ್ರು ಯಾರೋ ಒಬ್ರು ಹೇಳಿದ್ದಾರೆ ಅವ್ರ ಹತ್ಯೆ ಆಗಿರೋದು ನಾನು ನೋಡಿದೀನಿ ಅಂತ. ಹಂಗಾದ್ರೆ ಈ ಮೂಳೆ ಎಲ್ಲ 100 ಹತ್ಯೆಗಳು ಮಾಡಿರೋದನ್ನ ನಾನು ನೋಡಿದೀವಿ ಅಂತ ಅನೇಕರು ಹೇಳಿದ್ರಲ್ಲ, ಎಲ್ಲೋದು ಹಂಗಾರೆ? ಹಾಗಾಗಿ ತನಿಖೆ ನಡೆಸಿ, ಅದನ್ನೂ ಸೇರಿದಂತೆ NIA ತನಿಖೆ ಕೊಡಿ. ಯಾವುದೇ ತನಿಖೆಗೆ ನಮ್ದು ವಿರೋಧ ಇಲ್ಲ. ಆದ್ರೆ ಯಾರ್ಯಾರು ಪಿತೂರಿ ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಹಿಂದೂ ಧರ್ಮ ಅಂತ ಹೇಳಿದ್ರೆ, ಹಿಂದೂ ಭಕ್ತರು ಅಂತ ಹೇಳಿದ್ರೆ ಬಿಟ್ಟಿ ಅಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಆ ರೀತಿಯ ಒಂದು ಕಠಿಣ ಶಿಕ್ಷೆಯನ್ನ ಈ ಸರ್ಕಾರ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ